ಈ ಊರಿನ ಜನ ಒಳ್ಳೆಯವರು, ಹಾಗಾಗಿ ದೇ ವೋಂಟ್ ಟೆಲ್ ಎನಿಥಿಂಗ್ ರಾಂಗ್ ಅಬೌಟ್ ಸಂಬಡಿ ಆರ್ ಏನೋ ಕೆಟ್ಟದಿರೋದನ್ನು ಅದನ್ನು ಹೇಳೋದಿಲ್ಲ. ಅದು ಅವ್ರದ್ದು ದೊಡ್ಡ ಗುಣ. ಸ್ವಲ್ಪ ಇಲ್ಲಿ ಈ ಜಾತಿ ಮೇಲೆ ಸ್ವಲ್ಪ ಇದು ಮಾಡ್ತಾರೆ. ದರ್ ಇಸ್ ಅ ಡಿಫ್ರೆನ್ಸ್ ಹಿಯರ್, ವಿ ಕ್ಯಾನ್ ಸಿ ದ ಡಿಫ್ರೆನ್ಸ್. ಹ್ಯುಮ್ಯಾನಿಟಿ ಬಗ್ಗೆ ಪ್ರಶ್ನೆ ಮಾಡೋರಿಗೆ ನಿಮ್ದೊಂದು ಸ್ಕೇಲೇ ಇಲ್ಲ. ಇದು ನಿಲ್ಲಿಸಿರಿ ಹೇಳ್ತೀನಿ, ಇದು ನಿಲ್ಲಿಸಿರಿ. ಅದು Tucked away on the outskirts of Shivamoga and situated on the banks of Tunga is a quaint little village, Mathur, popularly known as the Sanskrit village. Bursting with culture and tradition, Mathur has ancient temples and old traditional houses built 200 years ago. And each house here has a story to tell. A story about how they are clinging to their culture, about the efforts made by them to preserve one of the oldest languages in the world, Sanskrit. भवतु, मम नाम गिरीशः. अहम् अत्र संस्कृतपाठशालायां शिक्षकः अस्मि. अत्र शिशुविहारतः दशमकक्षापर्यन्तं वयं संस्कृतं पाठयामः. शिशुविहारे तावत् केवलं धार्मिकश्लोकाः तथा शिशुसाहित्यगीतानि पाठयामः. तदनन्तरं प्रथम-द्वितीयछात्राणां केवलं कण्ठपाठादिकं विष्णुसहस्रनाम, भगवद्गीताश्लोकाः, सुभाषितानि तथा शिष्टाचारस्य श्लोकान् पाठयामः. लघु लघु वाक्यानि च पाठयामः. तृतीय-चतुर्थ-छात्राणां वयं संस्कृतवर्ण अभ्यासं, लेखन अभ्यासं कारयामः. तदनन्तरं सरला इति एकं पुस्तकमस्ति. पञ्चमछात्राणां सरला पुस्तकानुसारं पाठयामः. तदनन्तरं संस्कृतविश्वविद्यानिलयतः विभा, प्रभा, शुभ, काव्यनवनीतं, काव्यामृतम् इति पाठ्यपुस्तकानि तत्र प्रकाशितानि सन्ति. तदनुसारेण वयं पाठयामः स्मः. We are very proud to say that we have this language as a mother language, mother tongue. Here in school also we are teaching Sanskrit as a main language. ನಮ್ಮೂರು ತುಂಬ ಚೆನ್ನಾಗಿದೆ. ಎಲ್ಲ ಇದು ಸಂಸ್ಕೃತ ಇದು ತುಂಬ ಚೆನ್ನಾಗಿ ನಡೀತಿದೆ. ಹೊರಗಡೆಯಿಂದ ಬಂದವರಿಗೂ ನಮ್ಮೂರು ಬ್ರಾಹ್ಮಣ್ಸ್ಗಳು ಚೆನ್ನಾಗಿ ಹೇಳ್ಕೊಡ್ತಾರೆ. ಇರೋಕ್ಕೆ ಜಾಗ ಅವರಿಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಪುತ್ತೂರು ಸಾಮಾನ್ಯ ಎಲ್ಲರೂ ನೋಡಿರೋ ಥರನೇ ಒಂದು ಊರದು. ಆ ಊರು ಹೇಗೆ ಅಂದರೆ ಬೇರೆ ಕಡೆಯಲ್ಲಿ ನೀವು ಅನೇಕ ಊರುಗಳನ್ನು ನೋಡಿರೋ ಥರದಲ್ಲಿ ಇದೊಂದು ಸ್ವಲ್ಪ ಡಿಫರೆಂಟು ಅಂತ ಅನಿಸುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾಗಿ ಇರೋ ಜನರ ರೀತಿ, ಅವ್ರ ಸ್ಟೈಲು, ಅವ್ರು ಯೋಚನೆ ಮಾಡೋ ರೀತಿ ಇದೆಲ್ಲ ಬೇರೆ ಊರುಗಳಿಗಿಂತ ಒಂದು ಸ್ವಲ್ಪ ಭಿನ್ನ ಆಗಿದೆ. ಹಾಗಾಗಿ ಮಾಮೂಲಿಯಾಗಿ ಒಂದು ವಿಲೇಜ್ ಇದು, ಆದರೆ ಒಂದು ಸ್ವಲ್ಪ ವಿಲೇಜ್ ವಿತ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಹೊರಗಡೆಗೆ ಹೋಲಿಸ್ಕೊಂಡ್ರೆ ನಮ್ಮೂರು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಬೇರೆ ಕಡೆಯಿಂದ ಫಾರಿನರ್ಸ್ ಎಲ್ಲ ಬರ್ತಾರೆ, ಇಲ್ಲಿಂದ ಸಂಸ್ಕೃತನ ಕಲಿತಾರೆ. ಸಂಸ್ಕೃತದ ಜೊತೆ ಸಂಸ್ಕೃತಿನೂ ಇಲ್ಲಿ ತುಂಬ ಚೆನ್ನಾಗಿದೆ. ಹೋದ ತಿಂಗಳು ಲೆಂಕಾ ಅಂತ ಝೆಕ್ ರಿಪಬ್ಲಿಕ್ಕಿಂದ ಬಂದಿದ್ದರು. ಅವರು ಮುಂಚೆಯಿಂದನೂ ಸ್ವಲ್ಪ ಸಂಸ್ಕೃತ ಕಾಂಟ್ಯಾಕ್ಟ್ ಇತ್ತು. ನಮ್ಮಲ್ಲಿ 4 ತಿಂಗಳು ಕಲಿತು ಹೋದರು. ಅವರಿಗೆ ಕಲಿಸ್ಬೇಕಾದ್ರೆ ಅವರ ಹಸನ್ಮುಖ ಸುಮಾರು 1-2 ಗಂಟೆ ತೊಗೊಳ್ತಾ ಇದ್ದೆ ಎಷ್ಟೋ ಸಲ ಕ್ಲಾಸನ್ನು. ಆ 2 ಗಂಟೆ ಅವರು ನಗ್ನಗ್ತಾ ಪಾಠ ಕೇಳ್ತಾ ಇದ್ದರು. ಹಾಗಾಗಿಬಿಟ್ಟು ನನಗೆ ಉತ್ಸಾಹ ಹೆಚ್ಚುತ್ತಾ ಇತ್ತು ಅವ್ರಿಗೆ ಪಾಠ ಮಾಡ್ತಾ. ಅಂಥ ಅತ್ಯುತ್ತಮ ವಿದ್ಯಾರ್ಥಿಗಳು ವಿದೇಶದಿಂದ ಬಂದಿದ್ದಾರೆ ಇಲ್ಲಿಗೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಂಸ್ಕೃತ್ ಅನ್ನೋದು ಇಟ್ ಈಸ್ ನಾಟ್ ಏನ್ಷಿಯಂಟ್ ಒನ್, ಇಟ್ಸ್ ಎ ಮಾಡರ್ನ್ ಒನ್. ಯಾವಾಗಲೂ ಅದು ಮಾಡ್ರನ್. ಸಂಸ್ಕೃತಲ್ಲಿ ಇರೋಷ್ಟು ಸೈನ್ಸು ಬೇರೆ ಯಾವುದರಲ್ಲೂ ಇಲ್ಲ. ಸಂಸ್ಕೃತ್ ಅನ್ನೋದು ಅದೊಂದು ಸೈಂಟಿಫಿಕ್ ಲ್ಯಾಂಗ್ವೇಜ್ ಅದು. ಹಾಗಾಗಿ ನೀವು ಸೈನ್ಸಿಗೂ ಮಾಡರ್ನೈಸೇಷನ್ನಿಗೂ ಮತ್ತು ಸಂಸ್ಕೃತಿಗೂ ಯು ಕೆನಾಟ್ ಡಿಫ್ರೆನ್ಷಿಯೇಟ್ ಆಲ್ ದೀಸ್ ಥಿಂಗ್ಸ್. ದೇ ಹ್ಯಾವ್ ಟು ಕಮ್ ಟುಗೆದರ್. ಅದೆಲ್ಲದು ಒಟ್ಟಿಗೆ ಹೋಗುತ್ತೆ. ಹಾಗಾಗಿ ಸಂಸ್ಕೃತು ಮಾಡರ್ನೈಸ್ ಆಗಿದೆ, ಸಂಸ್ಕೃತು ಮಾಡರ್ನೈಸ್ ಲ್ಯಾಂಗ್ವೇಜು.
ಅದಾದಮೇಲೆ ಬಂದಿರೋದು ಸೈನ್ಸು ಇದೆಲ್ಲದು ಅದ್ರ ಜೊತೆಗೆ ಸೇರ್ಕೊಂಡು ಹೋಗುತ್ತೆ. ಹಾಗಾಗಿ ನಾವೇನೋ ಮಾಡರ್ನೈಸ್ ಆಗಲಿಲ್ಲ ಅಥವಾ ಸಂಸ್ಕೃತ ಏಷಿಯಂಟ್ ಆಗಿದ್ದೀವಿ ಅಂತ ಏನಲ್ಲ. ಸಂಸ್ಕೃತ ಜೊತೆಗೆ ನಾವು ಸೈನ್ಸನ್ನು ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ, ಟೆಕ್ನಾಲಜಿನ ತೊಗೊಂಡು. Now coming to science and Sanskrit, of course during the earlier period, say 1500 or 2000 years ago, if you see literature like Charaka Samhita and all that, they are all of course written in Sanskrit, which was more in usage those days. So beyond that, science, as I said, had its origin from the day human beings evolved on earth. Even before written language came, man was a scientist. So to be a scientist, to be a man of science, you don't have to go to school. And a man who has gone to school need not follow science, he need not be a scientist. As Kuvempu famously said in this graduation, whatever, the convocation of Bangalore University, I think in 1960s, that someone who is a teacher of science, if he doesn't inculcate scientific temper within himself, he is like a donkey carrying books of science. So therefore, there is no point talking of science or saying that science has originated from Sanskrit without knowing what science really is. So therefore, once again, if anybody says that Sanskrit is the basis of all science, it is wrong. It is not so. The scientific endeavor has been throughout, it is continuing, it is evolving in all languages, and today it is English which is a major and the most important language used in all the scientific disciplines all over the world, because it is science which is unifying this world. So today it is English, but Sanskrit was never the main language used in scientific discipline, except in the Indian subcontinent, in terms of the best scientific literature that we had those days, like Charaka Samhita and Sushruta Samhita, all these are in Sanskrit. So that means a language which is no more used in the country, which is spoken by less than 14,000 people in villages like Mattur. So Sanskrit for all practical purposes is a dead language like Latin. That's what happens in evolution. Whatever is not that useful, whatever is difficult, goes off. Sanskrit has also disappeared. There is no point crying about it. Here we have only two classes, I think. One is rich and another one is middle. There is no poor class, I think. All they are very happy and they are very comfort, and especially in the village, the people, they are living together in the society and giving cooperation for all the people, whether they are poor or middle or rich, they are caring. Care is given to everyone in the village, but when it comes to caste and question gets brought into humanity, the truth unveils. Mattur is a village in denial. ಸರ್, ಈಗ ನಾವು ಈ ಬೇರೆ ಕಾಸ್ಟಿನ ಮಕ್ಕಳ ಹತ್ರ ಮಾತಾಡಿದ್ವಿ, ಆ ಕಡೆ ಅಗ್ರಹಾರದಿಂದ ಆ ಕಡೆ ಇರೋರು. ಅವರು ಏನು ಹೇಳೋದಂತ ಅಂದರೆ, ನಮಗೆ ಇಂತಿಂಥ ದೇವಾಲಯದಲ್ಲಿ ಎಂಟ್ರಿ ಇಲ್ಲ, ಅಲ್ಲಿ ನಾವು ಇದನ್ನು ಮಾಡೋಂಗಿಲ್ಲ, ನಮ್ಗೆ ಅಲ್ಲಿ ಹೋಗೋಕ್ಕಿಲ್ಲ, ಅವ್ರನ್ನ ಮುಟ್ಟಂಗಿಲ್ಲ. ಇದನ್ನೆಲ್ಲ ಕೇಳಿದಾಗ ನಿಮಗೆ ನಿಮ್ಮ ಊರಿನ ಒಂದು ಕಟ್ಟುನಿಟ್ಟು ಹೌದು ಕರೆಕ್ಟ್, ಆದರೆ ಒಂದು ಹ್ಯುಮ್ಯಾನಿಟಿ ಆ್ಯಂಗಲಿಂದ ನೋಡಿದಾಗ, ಒಂದು ಮಾನವೀಯತೆ ಆ್ಯಂಗಲಿಂದ ನೋಡಿದಾಗ ಇದು ನಿಮ್ಗೆ ಸರಿ ಅನಿಸುತ್ತಾ? ಮುಟ್ಟಬಾರ್ದು, ಇಲ್ಲಿ ನೀವು ಬರಬಾರ್ದು, ಇಲ್ಲಿ ನಾವು ಮಾತ್ರ ಬರಬಹುದು ಅಂತ ಹೇಳೋದು, ನೀವು ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ಅದು ನಿಮ್ಗೆ ಸರಿ ಅನಿಸುತ್ತಾ? ನೀವು ಕ್ವಶನ್ ಹೇಗೆ ಕೇಳ್ತಿದ್ದೀರಾ ಅಂತಂದರೆ, ಒಂದು ಆಫೀಸಲ್ಲಿ ಒಬ್ಬ ಮ್ಯಾನೇಜರ್ ಇರ್ತಾನೆ, ಒಬ್ಬ ಕ್ಲರ್ಕ್ ಇರ್ತಾನೆ. ಕ್ಲರ್ಕ್ ಬಂದುಬಿಟ್ಟು ನಾನು ಮ್ಯಾನೇಜರ್ ಸೀಟಲ್ಲಿ ಕೂತ್ಕೋತೀನಿ, ಸಮಾನತೆ ಅಲ್ವಾ ನನಗೂ ಏನು ಅವನು ಮನುಷ್ಯ ನಾನು ಮನುಷ್ಯ ಅಲ್ವಾ, ನಾನು ಬಂದು ಮ್ಯಾನೇಜರ್ ಸೀಟಲ್ಲಿ ಕೂತ್ಕೋತೀನಿ ಅಂದರೆ ನೀವು ಬಿಡ್ತೀರಾ? ಹ್ಯುಮ್ಯಾನಿಟಿ ಪ್ರಶ್ನೆ ಮಾಡೋರು ನಾವು ಅದರಲ್ಲಿದ್ದೀವಿ ಅಂತ ಯೋಚನೆ ಮಾಡಬೇಕು. ಅವ್ರು ಹೇಳಿರಲ್ಲ, ಖಂಡಿತ ಹೇಳ್ತೀನಿ, ನಾನು ಇದುವರೆಗೆ ಯಾರನ್ನೂ ಬಂದು ಮುಟ್ಬೇಡ ಅಂತ ಹೇಳಿಲ್ಲ. ಹಿಂದ್ಗಡೆಯಿಂದ ಹೀಗೆ ನಡ್ಕೊಂಬಂದಿದ್ದಾರೆ, ನಾವು ಹಾಗೆ ನಡ್ಕೋತಾ ಇದ್ದೀವಿ. ನಾವೇನು ಅವ್ನು ಬಂದು ಮುಟ್ಟಿದ್ರೆ ಅವ್ನು ಕೈ ಕಾಳು ಕಡ್ದಿಲ್ಲ, ಅವ್ನು ಹೊಡೆದಿಲ್ಲ. ಅವ್ರ ಹತ್ರನೇ ಹೋಗಿ ಕೇಳ್ರಿ, ಯಾರನ್ನಾದರೂ ನೀವು ಮುಟ್ಟಿದ್ದಕ್ಕೆ ನಿಮ್ಮನ್ನು ಬೀದಿಲಿ ನಿಂತ್ಕೊಂಡು ಹೊಡೆದಿದ್ದಾರಾ, ನಿಮ್ಮನ್ನು ಯಾರಾದರೂ ಬಹಿಷ್ಕಾರ ಹಾಕಿದ್ದಾರೆ, ಅವ್ರ ಹತ್ರನೇ ಹೋಗಿ ಕೇಳಿ. ಅವ್ರು ಏನು ಹೇಳ್ತಾರೆ ಆಮೇಲೆ ನನಗೆ ಉತ್ತರ ಕೊಡಿ. ಇಲ್ಲೆಲ್ಲ ಹೋಗ್ತೀರಾ? ಅವ್ರೇನು ಅಂದ್ರೆ ಎಲ್ಲರಿಗೂ ಮುಟ್ಟಬೇಡಿ ಅಂತ ಕ್ಲಾಸಲ್ಲೆಲ್ಲ ತರ ಮಾಡಲ್ಲ, ದೊಡ್ಡವರೆಲ್ಲ ಮಾಡಲ್ಲ.
ಆದ್ರೆ ಅವರು ದೇವಸ್ಥಾನಕ್ಕೆ ಹೋಗಕ್ ಬಿಡಲ್ಲ ಅವ್ರ ದೇವಸ್ಥಾನಕ್ಕೆ. ಅವ್ರ ಮಾತ್ರ ಎಲ್ಲ ದೇವಸ್ಥಾನಕ್ಕೂ ಬರ್ತಾರೆ. ಮುಟ್ಬೇಡಿ ಅದನ್ನ. ಅವ್ರ ಆಂಜನೇಯ ದೇವಸ್ಥಾನಕ್ಕೆ ಹಣ್ಕಾಯಿ ಏನು ಮಾಡಕ್ ಬಿಡಲ್ಲ ಅಲ್ಲಿ. ಏನೂ ಇಲ್ಲ. ಅಲ್ಲಿ ಆಂಜನೇಯ ದೇವಸ್ಥಾನ ಮಾತ್ರ ಮಾಡ್ಬೋದು, ಈ ಕಡೆ ಎಲ್ಲ ಬಿಡಲ್ಲ. ಈ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಡಿ 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 ಅಂತಾರೆ. ನಾವು ಬೇಕು ಅಂತಾರೆ ಆ ಕಡೆ ಹೋಗ್ತೀವಿ. ಮತ್ತೆ ಸರಿಯಾಗಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ ಅಂದ್ರೆ ಅವರು ಏನೋ ಹಿಡ್ಕೊಂಡಿರ್ತಾರೆ, ಮುಟ್ಬೇಡಿ ಆ ಕಡೆ ಸೈಡ್ ಹೋಗಿ ಅಂತ ಇದು ಮಾಡ್ತಾರೆ. ನಿಮ್ಗೆ ಈಗ ದೇವಸ್ಥಾನ ಎಲ್ಲ ಒಳಗೆ ಹೋಗೋದು ಇಲ್ಲ ಇಲ್ಲ, ಅವ್ರ ಕಡೆ ದೇವಸ್ಥಾನ ಯಾವುದೂ ಹೋಗಂಗಿಲ್ವಾ? ಇಲ್ಲೆಲ್ಲ ಹೋಗಂಗಿಲ್ಲ. ನಿಮ್ಗೋಸ್ಕರ ಆ ಕಡೆನೇ ದೇವಸ್ಥಾನ ಅತ್ಲಾಗೆಲ್ಲ ಇದೆ. ಇಲ್ಲ ಒಂದು ದೇವಸ್ಥಾನಕ್ಕೆ ಏನಿದ್ರು ಅವ್ರ ಪೂಜೆ ಟೈಮಿಗೆಲ್ಲ ಹೋಗಂಗಿಲ್ಲ. ನಾವೇ ಎಕ್ಸ್ಟ್ರಾ ಮಾಡಿಸ್ಕೊಂಡಾಗ ಹೋಗ್ಬೋದು. ಹೌದು. ಯಾರಿಗೂ ಬಿಡಲ್ಲ? ಯಾರಿಗೂ ಬಿಡಲ್ಲ, ನಮ್ಮಲ್ಲಿ ಯಾರಿಗೂ ಬಿಡಲ್ಲ. ನಾವು ಅವ್ರಿಗೆ ಸಂಬಂಧಪಟ್ಟ ನಾವು ಲಿಂಗಾಯತ್ರಯ್ಯ. ಆದ್ರೂ ಬಿಡಲ್ಲ? ಇಲ್ಲ ಇಲ್ಲ ಇಲ್ಲ, ನಮ್ಮನ್ನು ಬಿಡಲ್ಲ. ಅವ್ರ ಜಾತಿ ಬಗ್ಗೆ ಇದು ಮಾಡ್ತಾರೆ ಅಷ್ಟೇ. ದೊಡ್ಡವರು ಆಗಿನ ಕಾಲದವ್ರು ಇದ್ದವರು ಆ ಥರ ಮಾಡ್ತಾರೆ, ಮಡಿ ಅವ್ರು ಈ ಥರ ತಿಂತಾರೆ, ಅದು ಮಾಡ್ತಾರೆ ಅಂತ. ಈಗಿನವರು ಯಾರೂ ಆ ಥರ ಜನ್ರೇಷನವ್ರು ಇಲ್ಲ. ಅಂದರೆ ಈಗ ನಿಮ್ಮ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂದ್ರೆ ಎಂಟ್ರಿ ಇಲ್ಲ? ಇಲ್ಲ, ದೇವಸ್ಥಾನಕ್ಕೆ ಹೋಗೋಕೆ ಎಂಟ್ರಿ ಇಲ್ಲ ಆ ಕಡೆ. ಅಲ್ಲಿ ಬಂದರೆ ನೀವು ಈಗ ಹೋದ್ರೆ ಈಗ ಬೈತಾರೆ. ವಿ ಆರ್ ರೂಲಿಂಗ್ ಅವರ್ ಸೆಲ್ಫ್ ಓನ್ಲಿ, ನಾಟ್ ವಿ ಆರ್ ರೂಲಿಂಗ್ ದ್ಯಾಮ್. ನಮಗೆ ನಾವು ಒಂದು ಕಟ್ಟಡನ ಹಾಕೋತಾ ಇದ್ದೀವಿ, ಚೌಕಟ್ಟನ್ನು. ನಮ್ಮ ಅಧಿಕಾರ ಇಷ್ಟು, ನಮ್ಮ ವ್ಯಾಪ್ತಿ ಇಷ್ಟು, ನಮ್ಮ ನಿಯಮಗಳು ಇಷ್ಟು ಅಂತ. ಅದರೊಳಗೆ ನಾವು ಯಾರನ್ನು ಬರೋಕ್ಕೂ ನಾವು ಬಿಟ್ಕೊಳ್ಳಲ್ಲ. ನಾವ್ಯಾಕೆ ಬಿಟ್ಕೋಬೇಕು? ಹಂಗಿರ್ಬಾರ್ದು. ಊರು ಅಂದರೆ ಎಲ್ಲ ಒಗ್ಗಟ್ಟಲ್ಲೇ ಇರಬೇಕು. ಆ ಥರ ನಮ್ಮದೇ ಜಾತಿ ಬೇರೆ ನಿಮ್ಮದೇ ಜಾತಿ ಬೇರೆ ಅಂತ ಏನೂ ಹೇಳಬಾರ್ದು. ಅವರು ನಮ್ಮಂಗೆ ಮನುಷ್ಯರು, ಜಾತಿ ಅಂತ ಮಾಡ್ಕೊಂಡಿರೋದು ನಮ್ಮದು. ಅದು ಬಿಟ್ಟರೆ ಜೊತೆಗೆ ಇರಬೇಕು, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. Apart from social differences in the village, what is more intriguing is the political influence of the fundamentalists. Mathur is a native of Mr. Bhanu Prakash, who is the MLC and Vice President of State BJP Karnataka. He and his son Yadav Krishna have been working as RSS Karyakartas over 50 and 10 years respectively. ಸರ್, ನೀವು ತುಂಬ ವರ್ಷ ತನಕ RSS ಪಾರ್ಟ್ ಇದ್ರಿ. ಒಂದು ಪಾರ್ಟ್ ಆಗಿ ನೀವು ಏನೇನು ಕಲ್ತಿದ್ದೀರಾ ಎಂಟೈರ್ ಥ್ರೂ ಔಟ್ ಇದರಲ್ಲಿ, ಸಮಥಿಂಗ್ ದಟ್ ಯು ಆರ್ ಥ್ಯಾಂಕ್ಫುಲ್ ಫಾರ್ ಟು RSS? ವೆರಿ ಮಚ್. ನಿಮ್ಮ ಫಾದರ್ ಕೂಡ RSS ಇಂದನೇ ಬಂದಿರೋದು. ಹಿ ಈಸ್ ಕಾಂಟ್ರಿಬ್ಯೂಟೆಡ್ ಅ ಲಾಟ್ ಫಾರ್ ನಾಟ್ ಜಸ್ಟ್ ಫಾರ್ ದಿಸ್ ಪ್ಲೇಸ್ ಬಟ್ ಫಾರ್ ದ ಸ್ಟೇಟ್. ಸೊ ನಿಮ್ಗೇನು ಫೀಲ್ ಆಗುತ್ತೆ RSS ಬಗ್ಗೆ, ಯುವರ್ ಇಮೋಷನ್ ಟುವರ್ಡ್ಸ್ ಇಟ್? RSS ಅನ್ನೋದು ಅದೊಂದು, ನೀವು ಹೊರಗಡೆ ಎಲ್ಲ ನೋಡಿದರೆ, ಹೊರಗಡೆ ನೋಡಿದಾಗ ಅದೊಂದು ಏನೋ ಒಳಗಡೆ ಏನೋ ಒಂದು ಆರ್ಗನೈಸೇಷನು, ಒಂದಷ್ಟು ಜನ ಗುಂಪು ಸೇರ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಆದರೆ RSS ಅನ್ನೋದು ಅದು ಇಡೀ ಕಾಮನ್ ಜನರ ಹತ್ರ, ಸಾಮಾನ್ಯ ಜನರ ಒಂದು ದೇಶಭಕ್ತಿಯನ್ನು ಅದನ್ನು ಜಾಗೃತ ಮಾಡೋದಕ್ಕಿರುವಂಥ ಒಂದು ಸಂಸ್ಥೆ. ಹಾಗಾಗಿ ಅದರ ಕಾಂಟ್ರಿಬ್ಯೂಷನ್ ದೇಶಕ್ಕೆ ತುಂಬ ಇದೆ. ಸಾಮಾನ್ಯ ಜನರಲ್ಲಿ ಕಾಂಟ್ರಿಬ್ಯೂಷನನ್ನು ಜಾಸ್ತಿ ಮಾಡ್ತಾ ಇದ್ದಂಗೆ ತಾನಾಗೆ ದೇಶಭಕ್ತಿ ಜಾಸ್ತಿ ಆಗುತ್ತೆ. ದೇಶಭಕ್ತಿ ಜಾಸ್ತಿ ಆದಂಗೆ ಸೋಷಿಯಲ್ ಕಮಿಟ್ಮೆಂಟ್ ಇರುವಂಥ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ. ಜಾಸ್ತಿ ಆದ ತಕ್ಷಣ ಆಟೋಮೆಟಿಕ್ಕಾಗಿ ದೇಶ ಚೆನ್ನಾಗಾಗುತ್ತೆ. ಅದನ್ನೇ ನಾನು ಕಲ್ತಿರೋದು. ನಾನು ಏನು ಕಲ್ತಿದ್ದೀನಿ ಅಂತ ಹೇಳಿದ್ರೆ, ಇಡೀ ಜೀವನ ಇರೋ ತನಕ ದೇಶಭಕ್ತನಾಗಿರಬೇಕು. ಐ ಶುಡ್ ಬಿ ಎ ಪೇಟ್ರಿಯಾಟ್. ನಾನು ಸಮಾಜಕ್ಕೆ ಏನಾದರೂ ಕೊಡ್ತಾನೆ ಇರಬೇಕು, ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇರಬೇಕು. ಟಿಲ್ ಮೈ ಎಂಡ್ ಐ ಶುಡ್ ಕಾಂಟ್ರಿಬ್ಯೂಟ್ ಸಮಥಿಂಗ್ ಟು ದ ಸೊಸೈಟಿ ಎವ್ರಿ ಡೇ, ಈಚ್ ಆ್ಯಂಡ್ ಎವ್ರಿ ಡೇ. ದಟ್ ಐ ಹ್ಯಾವ್ ಲರ್ನ್ಡ್ ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್. Patriotism is not the preserve of any group, any political party, any community, any caste or any religious, I should say, denomination. Patriotism is needed as a territorial allegiance to the place where you live. Suppose you look at the whole world as a place where you live, you will be patriotic to the world itself. And again, this patriotism is defined by geographical boundaries. For example, if before 1947, a patriot would have been patriotic to what is Pakistan now, what is Bangladesh now, what is Burma now, what's Ceylon now, and probably a bit of Afghanistan, Balochistan and all that. So one had to be patriotic to all that. After partition, those who stayed in the geographical territory of the Union of India became Indian patriots. The very same patriots who managed to stay in Pakistan became Pakistani patriots. So the Bangladeshis, and Bangladeshis were patriotic to Pakistan until they were liberated, or somebody calls it as liberation, somebody calls it as the partition of Pakistan. So
these things have a value only when a conflict arises, on which side you take. Otherwise, I should feel that all human beings are equal and all human beings should be together, and that patriotism is not the sole preserve of any particular group, whoever it may be, whether it may be RSS or Jamaat-e-Islami or any other group here. This stronghold of a political party and fundamentalist group on the village makes sure to mask every unconstitutional practices that happens in this place, be it caste discrimination, untouchability, or animal sacrifice in the name of the world's welfare. ಶಿವಮೊಗ್ಗ ಜಿಲ್ಲೆಯ ಮತ್ತೂರು ಹೊರವಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿದ್ದಂತಹ ಸೋಮಯಾಗದಲ್ಲಿ ಮೇಕೆಗಳನ್ನು ಬಲಿ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ 22ರಿಂದ 27ರವರೆಗೆ ಮತ್ತೂರು ಹೊರವಲಯದ ಶ್ರೀಕಂಠಪುರ ಅಡಿಕೆ ಕಣದಲ್ಲಿ ಸೋಮಯಾಗ ನಡೆದಿದೆ. ಈ ಯಾಗದಲ್ಲಿ 8 ಆಡುಗಳನ್ನು ಬಲಿ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ವೇದಗಳ ಕಾಲದಲ್ಲಿ ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಇಷ್ಟಾರ್ಥ ಈಡೇರಿಕೆಗಾಗಿ ಇಂತಹ ಒಂದು ಯಾಗ ಮಾಡ್ತಾ ಇದ್ರು. ಆದ್ರೆ ಅದ್ವೈತ ಸಿದ್ಧಾಂತವನ್ನ ಅನುಸರಿಸುವ ಕಟ್ಟ ಸಂಪ್ರದಾಯಸ್ಥ ಸಂಕೇತಿ ಬ್ರಾಹ್ಮಣ ಸಮುದಾಯದ ಕೆಲ ಮುಖಂಡರು ಇಂದಿಗೂ ಕೂಡ ಪ್ರಾಣಿ ಬಲಿ ಕೊಡುವಂತಹ ಇಂತಹ ಅನಿಷ್ಟ ಪದ್ಧತಿಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಲಾಗಿದೆ. ಅಗ್ನಿಕುಂಡದ ಬಳಿಯೇ ಆಡು ತಂದು ಪೂಜಿಸಿದ ನಂತರ ಅದು ಅರಚದಂತೆ ಬಾಯಿ ಬಿಗಿಯಾಗಿ ಕಟ್ಟಿ ಬಲಿ ಕೊಟ್ಟು ಹೋಮಕುಂಡದಲ್ಲಿ ಹದವಾಗಿ ಬೆಂದ ಮಾಂಸವನ್ನ ಯಜ್ಞ ನಡೆಸಿಕೊಡುವ ಮುಖ್ಯ ಪುರೋಹಿತರು ಸೇರಿದಂತೆ ಯಾಗದಲ್ಲಿ ಭಾಗವಹಿಸಿದ್ದ ಭಕ್ತರು ಸೇವಿಸಿ ಇದಕ್ಕೂ ಮುನ್ನ ಮೊದಲೇ ಸಂಗ್ರಹಿಸಿಟ್ಟಿದ್ದ ಸೋಮರಸ ಕುಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸರ್, ನೀವು ಅಲ್ಲಿ ಪ್ರಾಣಿ ಬಲಿ ಆಗುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಗೇನ್ಸ್ಟ್ ಅಲ್ವಾ ಸರ್? ಯಾವುದೇ ಆನಿಮಲ್ ಸ್ಯಾಕ್ರಿಫೈಸ್ ಮಾಡೋದು ರಿಲಿಜಿಯಸ್ ಪ್ರಾಕ್ಟೀಸಸ್ಗೋಸ್ಕರ, ಇದೆಲ್ಲ ನಂಬಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ವಿಷಯ. ಈಗ ನಾವೇನು ಈಗ ಬೇಡ ಅಂದಿದ್ದ ಮಾತ್ರಕ್ಕೆ ಅವರು ನಿಲ್ಲಿಸೋದಿಲ್ಲ. ಹಾಗಾಗ್ಬಿಟ್ಟು ಅದಕ್ಕೆ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಈಗ ಅವರು ಹೇಳ್ತಾರೆ ನಮ್ಮ ದೇವಿ ಬಲಿಯಿಂದ ತೃಪ್ತಳಾಗ್ತಾಳೆ ಅಂತ. ನಾವು ಯಾವ ಥರ ನೈವೇದ್ಯವನ್ನು ಹಣ್ಣು ಅನ್ನ ಭಕ್ಷ್ಯ ಭೋಜ್ಯಗಳಿಂದ ನಾವು ನೆರವೇರಿಸ್ತೀವಿ, ಅವರು ಪ್ರಾಣಿ ಬಲಿ ಅಂತ ಮಾಡ್ತಾರೆ. ಇದು ಹಿಂದೂಗೆ ವಿರುದ್ಧ ಇಂಥ ಇದು ಒಳ್ಳೆಯ ಭಾವನೆ ಅನಿಸಲ್ಲ. ಅದೆಲ್ಲ ಅವರವರಿಗೆ ಬಿಟ್ಟ ವಿಷಯ. ಇದ್ರ ಬಗ್ಗೆ ನಾನೇನೋ ಹೇಳೋಕ್ಕೆ ಇಷ್ಟಪಡಲ್ಲ. ಮತ್ತು ಯಾವುದನ್ನು ಕಾನೂನಂತೆ ಬದಲಾವಣೆ ಮಾಡೋಕ್ಕಾಗಲ್ಲ. ಹಾಗೆ ಬ್ಯಾಕ್ ಟು ಅಂತಂದರೆ ಅದು ಪ್ರಾಣಿ ಬಲೆ ಆಗಿದೆಯಾ ನೀವು ಕೇಳಿದ್ರೆ ಸತ್ಯ ಹೇಳೋದಾದರೆ ಆಗಿದೆ. ಏನು ನಮ್ಮ ಹತ್ರ ಏನು ಸಂಕೋಚ ಇಲ್ಲ. ಮತ್ತು ಮಾಡೋದಕ್ಕೆ ರೈಟ್ಸ್ ಇದೆ ನಮಗೆ. ನಾವು ತಿನ್ನೋದನ್ನು ನಾವು ಕಡು ತಿನ್ನಬಾರ್ದು, ಏನು ಹಾಗೆ ತಿನ್ನಕ್ಕೆ ಬರುತ್ತಾ? ನೀವು ತಿನ್ಬೋದು, ನಾನೇ ತಿನ್ನಬಾರ್ದು. ಆದರೆ ಯಜ್ಞ ಮಾಡುವಂಥದ್ದು ಅನ್ನೋದು, ಪ್ರಾಣಿ ಬಲಿ ಕೊಡ್ತೀನಿ ಅನ್ನೋದು, ಪ್ರಾಣಿಯನ್ನು ಅದನ್ನು ರೀತಿ ಮಾಡ್ತೀನಿ ಅನ್ನೋದು, ಈ ಪ್ರಾಣಿಯನ್ನು ತಿನ್ಬೋದು ಅನ್ನೋಂಥ ದೇಶದಲ್ಲಿ ಇದು ಅಪರಾಧ ಏನಲ್ಲ. ಹೋಟ್ಲಲ್ಲಿ ಕಬಾಬ್ ಮಾಡಿ ತಿನ್ಬೋದು ಅಂತಾದರೆ ಮಾರಿಗೆ ಹಬ್ಬದಲ್ಲಿ ಕೋಣವನ್ನು ಅಂದರೆ ಕಡಿದು ಬಲಿ ಕೊಟ್ಟು ದೇವತೆಗೆ ಮಾಡ್ಬೋದು ಅನ್ನೋಂಥದ್ದು ರಿಚುವಲ್ಸ್ ಇದ್ದಾಗ, ಮುಸಲ್ಮಾನ್ ಹಬ್ಬಗಳಲ್ಲಿ ಕುರಿ ಕಡಿಬೋದು ಅಂತಾದರೆ, ಮಾಂಸ ತಿನ್ನೋರು ಇರಬೇಕಾದ್ರೆ ಹೆಂಗೆ ಯಾವುದಾದ್ರೂ ಪ್ರಕಾರದಲ್ಲಿ ಹಾಗೇ ತಿನ್ನಕ್ಕೆ ಬರಲ್ಲ. ಹಾಗಾಗಿ ಬ್ರಾಹ್ಮಣರು ಯಾಗ ಮಾಡಿ ತಿಂದರೆ ಅದೇನು ತಪ್ಪಲ್ಲ. ಅದಷ್ಟು ಎರೇಸ್ ಮಾಡಬೇಡ್ರಿ, ಬೇಡ ಅದನ್ನು ಪಬ್ಲಿಕ್ ಮಾಡಬೇಡ್ರಿ. ಗುರುಭ್ಯೋ ನಮಃ. ಹರಿಃ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮೋಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿः सीदसादनम्. निषुधीदगणपते गणेषु त्वामाहुर्विप्रथमम् कवीनाम्. न ऋते त्वत्क्रियते किञ्चनारे महामर्कम् माघवम् चित्रमर्च.